ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹೊಸ ಸರ್ಕಾರ ಬಂದ ಮೇಲೆ ಯಾವುದೇ ಥರದ ಬಜೆಟ್ ಮಂಡನೆ ಆಗಿದ್ದಿಲ್ಲ. ಹಾಗಾಗಿ ಅವರು ಮೊಟ್ಟ ಮೊದಲ ಬಾರಿಗೆ ಹೊಸ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವರು ತಮ್ಮ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅದರ ಕೆಲವೊಂದು ವಿಶೇಷ ಅಥವಾ ಒಂದು ಪ್ರಮುಖ ಅಂಶಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಯಾಕಂದರೆ ಈ ಬಜೆಟ್ ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈಗಿನ ಮುಂದೆ ಯಾವುದೇ ಥರದ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಈ ಬಜೆಟ್ ಮೇಲೆ ಹಲವಾರು ಪ್ರಶ್ನೆಗಳು ನಿಮಗೆ ಖಂಡಿತ ಬರ್ತವೆ. ಹಾಗಾಗಿ ಈ ಬಜೆಟನ್ನು ನಾವು ಡೀಪಾಗಿ ಅನಲೈಸ್ ಮಾಡೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಪ್ರಮುಖ ಅಂಶಗಳನ್ನು ನೋಡೋಣ. ಹಾಗಾದರೆ ಬನ್ನಿ, ಮೊಟ್ಟ ಮೊದಲ ಬಾರಿಗೆ ಇವತ್ತಿನ ಈ ಬಜೆಟಲ್ಲಿ ಯಾವ್ಯಾವ ಥರದ ಕ್ಷೇತ್ರಗಳಿಗೆ ಯಾವ್ಯಾವ ಥರದ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅದಕ್ಕೆ ಎಷ್ಟು ಹಣವನ್ನು ನೆರವು ನೀಡಿದ್ದಾರೆ ಅಂಥೇಳಿ ನೋಡೋಣ. ಸೊ ಮೊದಲಿಗೆ 9 ಆದ್ಯತೆಗಳ ಮೇಲೆ ಸರ್ಕಾರ ಕೆಲಸ ಮಾಡಿದೆ. ಒಂದೊಂದು ಆದ್ಯತೆಗಳು ಯಾವುದು ಅಂತಂದರೆ, ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಕಾಪಾಡುವುದು. ಅಂದರೆ ನಾಳೆ ಮಳೆ ಅಥವಾ ಬರ ಹೀಗೆ ಯಾವುದೇ ಸ್ಥಿತಿ ಬಂದರೂ ಕೂಡ ಉತ್ಪಾದನೆಯನ್ನು ಹೆಚ್ಚಿಸಿಕೊಂಡು ಮುಂದುವರಿಯುವ ಒಂದು ಆದ್ಯತೆಯನ್ನು ಈ ಬಜೆಟಲ್ಲಿ ಕೇಂದ್ರ ಸರ್ಕಾರ ನೀಡಿದೆ. ಮತ್ತು ಉದ್ಯೋಗ ಮತ್ತು ಕೌಶಲ್ಯತೆಗೆ ಒತ್ತನ್ನು ಕೊಟ್ಟಿದೆ. ಯಾಕಂದರೆ ಉದ್ಯೋಗ ಸೃಷ್ಟಿ ಒಂದು ಬಹಳ ದೊಡ್ಡ ಸಮಸ್ಯೆ ಆಗಿತ್ತು. ಹಾಗಾಗಿ ಈ BJP ಸರ್ಕಾರ 3ನೇ ಬಾರಿಗೆ ಬರಬೇಕಂತಂದರೆ ಸ್ವಲ್ಪ ಕಷ್ಟಪಟ್ಟುಕೊಂಡು 3ನೇ ಬಾರಿಗೆ ಬರಬೇಕಾಯಿತು. ಇದಕ್ಕೆ ಮುಖ್ಯ ಕಾರಣ ನಿರುದ್ಯೋಗದ ಸಮಸ್ಯೆ ಅಂತ ಹೇಳ್ತಾರೆ. ಅದರ ಬಗ್ಗೆ ನಾವು ನೋಡೋಣ ಸರ್ಕಾರ ಯಾವ ಥರದ ಕೆಲಸ ಮಾಡಿದೆ ಅಂತೇಳಿ. ಆಮೇಲೆ ಅಂತರ್ಗತ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯದ ದೃಷ್ಟಿಯನ್ನ ಇಟ್ಟುಕೊಂಡು ಈ ಬಜೆಟ್ನ ಮಂಡನೆ ಮಾಡಲಾಗಿದೆ ಅಂತ ಅದು ಕೂಡ ಒಂದು ಆದ್ಯತೆ ಆಗಿದೆ ಇವತ್ತಿನ ಬಜೆಟ್ನಲ್ಲಿ. ಮತ್ತೆ ಉತ್ಪಾದನೆ ಮತ್ತು ಸೇವೆಗಳನ್ನು ಹೆಚ್ಚಿಸುವುದರ ಮೂಲಕ ಸರ್ಕಾರ ತಮ್ಮ GDP ಆಗಲಿ ಅಥವಾ ಉದ್ಯೋಗ ಸೃಷ್ಟಿಯಾಗಲಿ ಅದರ ಮೂಲಕ ಅದರ ಬೆಳವಣಿಗೆಯನ್ನು ಮಾಡುವ ಒಂದು ಆದ್ಯತೆಯನ್ನು ಕೂಡ ಹೊಂದಿದೆ. ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗೆ ಬೆಂಬಲವನ್ನು ನೀಡಿ ಅಲ್ಲಿ ಉದ್ಯೋಗ ಸೃಷ್ಟಿಯ ಕೆಲಸಗಳನ್ನು ಮಾಡುವಂತ ಒಂದು ಆದ್ಯತೆಯನ್ನ ಸರ್ಕಾರ ಹೊಂದಿದೆ. ಜೊತೆಗೆ ನಗರ ಅಭಿವೃದ್ಧಿಯನ್ನ ಮಾಡುವುದು ಕೂಡ ಒಂದು ಆದ್ಯತೆ ಆಗಿದೆ. ಆಮೇಲೆ ಶಕ್ತಿ ಭದ್ರತೆ ಒಂದು ಬಹಳ ಪ್ರಮುಖವಾದ ಅಂಶ. ಯಾಕಂದ್ರೆ ಭಾರತ ಇವತ್ತು ಗ್ಲೋಬಲ್ ಸ್ಟೇಜ್ ಅಲ್ಲಿ ಅಥವಾ ವಿಶ್ವದ ಒಂದು ದೊಡ್ಡ ಮಟ್ಟದ ಸ್ಟೇಜ್ ಅಲ್ಲಿ ಕೂಡ ಭಾರತದ ಹೆಸರು ಬೆಳೀತಾ ಇದೆ. ಅದರ ಘನತೆಯು ಕೂಡ ಬೆಳೀತಾ ಇದೆ. ಈ ಘನತೆ ಮತ್ತು ಅದರ ಒಂದು ಪವರ್ ಏನಿದೆ ಅದನ್ನು ನಾವು ಕಾಪಾಡಿಕೊಂಡು, ಆಮೇಲೆ ಪವರ್ ನಮ್ಮ ಜಗತ್ತಿನಲ್ಲಿ ನಮ್ಮ ಪವರನ್ನು ನಾವು ಹೆಚ್ಚಿಸಬೇಕಂತಂದರೆ ನಮ್ಮ ಶಕ್ತಿ ಏನಿದೆ, ಆಂತರಿಕವಾಗಿ ನಮ್ಮ ಶಕ್ತಿ ಎನರ್ಜಿ ಅಂದರೆ ವಿದ್ಯುತ್ ಉತ್ಪಾದನೆಯಲ್ಲಿ ಅಥವಾ ಇನ್ನಿತರ ಕ್ಷೇತ್ರ ಇರ್ಬೋದು, ಅಲ್ಲಿ ನಮಗೆ ಶಕ್ತಿಯ ಕೈಗಾರಿಕೆ ಅಭಿವೃದ್ಧಿಗಾಗಿ ನಮಗೆ ಶಕ್ತಿ ಒಂದು ಪ್ರಮುಖವಾದ ಒಂದು ಅಂಶ. ಹಾಗಾಗಿ ಶಕ್ತಿಯನ್ನ ನಾವು ಉತ್ಪಾದನೆ ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ನಮ್ಮಲ್ಲಿ ಇದಕ್ಕೆ ಸ್ವಾಯತ್ತತೆ ಇರಬೇಕು. ಆ ಶಕ್ತಿ ಉತ್ಪಾದನೆಗೆ ಅಥವಾ ಅದನ್ನ ನಾವು ಬೇರೆ ಕಡೆಯಿಂದ ತರ್ತಾ ಇದೀವಿ, ಅಟೋಮಿಕ್ ಎನರ್ಜಿ ಇರ್ಬೋದು, ಅಥವಾ ನಾವು ಡ್ಯಾಮ್ ಕಟ್ಟಿಸಿ ಹೈಡ್ರೋ ಪವರ್ ಬೆಳೆಸುವುದರ ಮೂಲಕ ಇರ್ಬೋದು, ಅಥವಾ ಥರ್ಮಲ್ ಪವರ್ನ ಬೆಳೆಸುವುದರ ಮೂಲಕ ನಾವು ಶಕ್ತಿಯನ್ನು ವೃದ್ಧಿಗೊಳಿಸೋದಿರ್ಬೋದು. ಹೀಗೆ ಯಾವುದೇ ಥರದ ನಾವು ಶಕ್ತಿಯನ್ನು ನಾವು ಉತ್ಪಾದನೆ ಮಾಡಿಸಿ ನಮ್ಮ ಎಲ್ಲ ದೇಶಕ್ಕೆ ಸಾಕಾಗುವ ಹಾಗೆ ನಾವು ಶಕ್ತಿ ಉತ್ಪಾದನೆ ಮಾಡಬೇಕಂತದೆ. ಅದಕ್ಕೆ ನಮಗೊಂದು ಭದ್ರತೆ ಬೇಕು. ನಾವು ಎಷ್ಟು ಬೇರೆ ದೇಶಗಳ ಮೇಲೆ ನಿರ್ಭರವಾಗಿರ್ತೇವೋ ಅಷ್ಟು ನಮ್ಮ ಪ್ರಬಲತೆ ಏನಿದೆ ವಿಶ್ವದಲ್ಲಿ ಕುಸಿತಾ ಹೋಗ್ತದೆ. ನಮ್ಮ ಪ್ರಬಲ ಅಥವಾ ನಮ್ಮ ಇನ್ಫ್ಲೂಯೆನ್ಸ್ ಬೇರೆಯವರ ಮೇಲೆ ಇರಬೇಕಂತಂದ್ರೆ, ಆಮೇಲೆ ನಮ್ಮ ಪವರ್ ಕೂಡ ಹೆಚ್ಚದಾಗಿ ಇರಬೇಕಂತಂದ್ರೆ ನಾವು ಶಕ್ತಿ ವಿಷಯದಲ್ಲಿ ನಾವು ಭದ್ರತೆಯನ್ನ ಆದಷ್ಟು ಬೇಗ ಸಾಧಿಸಬೇಕು. ಆಮೇಲೆ ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಮಾಡೋದು ಕೂಡ ಸರ್ಕಾರದ ಒಂದು ಆದ್ಯತೆ ಆಗಿದೆ. ಆಮೇಲೆ ಕೊನೆಯದಾಗಿ ಆವಿಷ್ಕಾರತೆ ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿ, ಇವೆಲ್ಲ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಆವಿಷ್ಕಾರತೆ ನಾವು ಮುಂದೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಮ್ಮ ದೇಶ ಆಗಬೇಕು ಅಂತಂದ್ರೆ ನಾವು ಸಂಶೋಧನೆ ಮಾಡಬೇಕು, ಆವಿಷ್ಕಾರವನ್ನು ಹುಟ್ಟಾಕಬೇಕು. ಯಾಕಂದ್ರೆ ಈಗ ನಾವು ಬರೀ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ಅಥವಾ IT ಸರ್ವಿಸಸ್ ಕೊಟ್ಕೊಂಡು ನಮ್ಮ GDPಯನ್ನು ನಾವು ಬೆಳೆಸ್ತಾ ಇದ್ದೀವಿ. ಆದರೆ ಮುಂದೊಂದಿನ ನಾವು GDP ನಮ್ಮ ಬೇರೆ ಚೈನಾ ಮತ್ತು ಅಮೆರಿಕ ಲೆವೆಲ್ಗೆ ನಾವು ತಲುಪಬೇಕಂತಂದ್ರೆ, ಈಗ 5ನೇ ನಾವು GDP ರಾಷ್ಟ್ರ ಆಗಿದ್ರು ಕೂಡ, ದೊಡ್ಡ GDP ರಾಷ್ಟ್ರ ಆಗಿದ್ರು ಕೂಡ ನಾವು ಈಗ ಇನ್ನೊಂದು 2 ವರ್ಷದಲ್ಲಿ ಅಥವಾ 3 ವರ್ಷದಲ್ಲಿ ನಾವು 3ನೇ ದೊಡ್ಡ GDP ರಾಷ್ಟ್ರ ಆಗ್ತೀವಿ. ಜರ್ಮನಿ ಮತ್ತೆ ಜಪಾನ್ನ ನಾವು ಹಿಂತಳ್ಳಿ 3ನೇ ದೊಡ್ಡ GDP ಆಗಿ ಹೊರಹೊಮ್ತೀವಿ. ಆದ್ರೆ ಈ 3ನೇ ನಮ್ಮ GDP ಏನಿದೆ 5 ಟ್ರಿಲಿಯನ್ ಆಗಿರ್ತದೆ. ಚೈನಾದ GDP ನಾವು ನೋಡೋದಾದ್ರೆ $18 ಟ್ರಿಲಿಯನ್ ಇದೆ. ಅದೇ US ನ ನಾವು GDP ನೋಡೋದಾದ್ರೆ $53 ಟ್ರಿಲಿಯನ್ ಆಗಿದೆ. ಈಗ ಒಂದು ದೊಡ್ಡ ಗ್ಯಾಪ್ ಇದೆ. ಆ ಗ್ಯಾಪ್ನ ನಾವು ಮೀಟ್ ಮಾಡಬೇಕು. ಆ ಗ್ಯಾಪ್ನ ನಾವು ದಾಟಿ ಬರಬೇಕು ಅಂತಂತಂದ್ರೆ ನಮ್ಮಲ್ಲಿ ನಾವು ಆವಿಷ್ಕಾರ ಮಾಡಿ ನಮ್ಮ ಕೈಗಾರಿಕೆ ವ್ಯವಸ್ಥೆ ಏನಿದೆ ಅದನ್ನ ನಾವು ಅಭಿವೃದ್ಧಿ ಪಡಿಸಬೇಕು. ಮತ್ತೆ ಸಂಶೋಧನೆಗೆ ಒತ್ತು ಕೊಟ್ಟು ಹೊಸ ಮೆಡಿಸಿನ್ಸ್ ಆಗಿರ್ಬೋದು, ಟೆಕ್ನಾಲಜಿ ಆಗಿರ್ಬೋದು, ಅದನ್ನ ನಾವು ಅಭಿವೃದ್ಧಿ ಮಾಡಬೇಕಾಗುತ್ತೆ. ಸೊ ಈ 9 ಆದ್ಯತೆಗಳನ್ನ ಇಟ್ಟುಕೊಂಡು ಸರ್ಕಾರ ತನ್ನ ಬಜೆಟ್ ಅನ್ನ ಮಂಡಿಸಿದೆ. ಒಂದೊಂದು ಕ್ಷೇತ್ರದಲ್ಲಿ ನಾವು ನೋಡೋಣ ಯಾವ ತರದ ಅವರು ಸ್ಕೀಮ್ಗಳಿಗೆ
ಅಥವಾ ಬೆಳವಣಿಗೆ ಅಥವಾ ಅಭಿವೃದ್ಧಿಗೆ ಒತ್ತು ಕೊಟ್ಟು ಎಷ್ಟು ಹಣವನ್ನು ಮೀಸಲಿಟ್ಟಿದ್ದಾರೆ ಅಂಥೇಳಿ. ಕೃಷಿ ಕ್ಷೇತ್ರದಲ್ಲಿ ನಾವು ಮೊಟ್ಟ ಮೊದಲಿಗೆ ನೋಡೋದಾದರೆ ನೈಸರ್ಗಿಕ ಕೃಷಿಗೆ ಅವರು ಒತ್ತನ್ನು ಕೊಟ್ಟಿದ್ದಾರೆ. ನೈಸರ್ಗಿಕ ಕೃಷಿ ಅಂತಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಸೊ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ನಾವು ಯಾವುದೇ ಥರದ ರಾಸಾಯನಿಕ ಗೊಬ್ಬರ ಆಗಿರ್ಬೋದು ಅಥವಾ ಕೀಟನಾಶಕ ಆಗಿರ್ಬೋದು ಇದನ್ನು ಬಳಸಲ್ಲ. ಇದರಿಂದ ಏನಾಗುತ್ತೆ, ರಾಸಾಯನಿಕ ಪದಾರ್ಥಗಳು ಅಥವಾ ಗೊಬ್ಬರ ಕೀಟನಾಶಕವನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ, ಅಲ್ಲಿ ನಾವು ದವಸ ಧಾನ್ಯಗಳು ಏನು ಬೆಳಿತೀವಿ ಆ ದವಸ ಧಾನ್ಯಗಳನ್ನು ನಾವು ಆಹಾರವಾಗಿ ಸೇವಿಸೋದ್ರಿಂದ ಜನರಿಗೆ ಬೇರೆ ಬೇರೆ ಥರದ ಕ್ಯಾನ್ಸರ್ ಹಾಗೂ ಇತರ ದೊಡ್ಡ ದೊಡ್ಡ ರೋಗಗಳ ಗುರಿಯಾಗಿ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ತಾ ಇದೆ. ಅದರಿಂದ ಏನಾಗುತ್ತೆ, ಅದು ಮತ್ತೆ ನಮ್ಮ ದೇಶಕ್ಕೆ ಹೊರೆಯಾಗ್ತದೆ. ಬಜೆಟ್ ಆರೋಗ್ಯದಲ್ಲಿ ಹೆಚ್ಚಿನ ಜನರು ಆರೋಗ್ಯದಲ್ಲಿ ಏರುಪೇರಾಯಿತು ಅಂತಂದರೆ ಸರ್ಕಾರ ಮತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಖರ್ಚು ಮಾಡಬೇಕಾಗತ್ತೆ. ಅದನ್ನು ನಾವು ತಡಿಬೇಕಂತಂದರೆ ನಾವು ನೈಸರ್ಗಿಕ ಕೃಷಿಗೆ ಒತ್ತನ್ನು ಕೊಡಬೇಕಾಗತ್ತೆ. ಅದೇ ಥರ ಎಣ್ಣೆ ಬೀಜ ಮತ್ತು ಕಾಳು ಬೆಳೆಯಲ್ಲಿ ಇವತ್ತು ನಾವು ಏನಂತಾರೆ ಸೆಲ್ಫ್ ಸಸ್ಟೈನ್ಡ್ ಇಲ್ಲ, ಸ್ವಯಂ ಪೂರ್ಣತೆಯನ್ನು ನಾವು ಇನ್ನೂ ಸಾಧಿಸಿಲ್ಲ. ಎಣ್ಣೆ ಬೀಜ ಅಂತಂದರೆ ಇವತ್ತು ನಾವು ಗಾಣದ ಎಣ್ಣೆ ಏನು ಸಿಗ್ತದೆ ನಮಗೆ, ಅದು ಕಡಲೆ ಬೀಜದ ಎಣ್ಣೆ ಆಗಿರ್ಬೋದು ಅಥವಾ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಹೀಗೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಪಾಮ್ ಆಯಿಲ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಎಣ್ಣೆ ನಾವು ಏನು ಮಾಡ್ತಾ ಇದ್ದೀವಿ, ಆ ಎಣ್ಣೆ ಬೀಜಗಳನ್ನ ಬೇರೆ ರಾಷ್ಟ್ರಗಳಿಂದ ತೊಗೊಂಡು ಬಂದು ಇಲ್ಲಿ ನಾವು ಅದನ್ನು ಪ್ರೆಸ್ ಮಾಡಿ, ಹಾಟ್ ಪ್ರೆಸ್ ಅಥವಾ ಕೋಲ್ಡ್ ಪ್ರೆಸ್ ಮಾಡಿ ಇಲ್ಲಿ ನಾವು ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ದೀವಿ. ಆದರೆ ಏನಾಗ್ತಾ ಇದೆ, ಅಲ್ಲಿ ಬೀಜಗಳ ರೇಟ್ನಲ್ಲಿ ಬೀಜಗಳ ಬೆಲೆಯಲ್ಲಿ ಏನಾದರೂ ಏರುಪೇರಾಯಿತು ಅಂತಂದರೆ ಇಲ್ಲಿ ನೀವು ನೋಡಿರ್ಬೋದು ಕೋವಿಡ್ ಟೈಮಲ್ಲಿ ನಮಗೆ ಬಹಳಷ್ಟು ಕಷ್ಟ ಆಗಿತ್ತು. ಯಾಕಂತಂದರೆ ಎಣ್ಣೆ ಬೀಜಗಳ ಮೇಲೆ ರೇಟ್ ಹೆಚ್ಚು ಕಡಿಮೆ ಆಗೋದ್ರಿಂದ ಸಡನ್ನಾಗಿ 80-90 ರೂಪಾಯಿ ಇದ್ದಂಥ 1 ಲೀಟ್ರ್ ಎಣ್ಣೆ ರೇಟು ಸಡನ್ನಾಗಿ ಡಬಲ್ ಆಗಿ 150-200ವರೆಗೂ ಈ ಎಣ್ಣೆಯ ರೇಟ್ ಹೋಗಿತ್ತು. ಅಂದರೆ ಅಡುಗೆ ಎಣ್ಣೆ ಹೀಗೆ ಏರುಪೇರಾಯಿತು ಅಂತಂದರೆ ನಮ್ಮ ಸಾಮಾನ್ಯ ವರ್ಗದ ಜನರಿಗೆ, ಅದು ಮೊಟ್ಟ ಮೊದಲಿಗೆ ಬಡವರು ಮತ್ತು ಸಾಮಾನ್ಯ ವರ್ಗದ ಜನರಿಗೆ ಪೆಟ್ಟು ಕೊಡ್ತದೆ. ಯಾಕಂದರೆ ಅಡುಗೆಗೆ ಬಳಸುವಂಥ ಎಣ್ಣೆಯಲ್ಲಿ ರೇಟ್ ಏರಿಕೆ ಆಯಿತು ಅಂತಂದರೆ ಅದು ನಿಮ್ಮ ಆಹಾರದ ಮೇಲೆ ಹೊಡೆತ ಕೊಟ್ಟಂಗೆ. ಹಾಗಾಗಿ ನಾವು ಎಣ್ಣೆ ಬೀಜ ಮತ್ತು ಕಾಳು ಬೆಳೆಯಲ್ಲಿ ನಾವು ಸ್ವಯಂ ಪೂರ್ಣತೆ ಸಾಧಿಸಬೇಕು ಅಂಥೇಳಿ ಸರ್ಕಾರ ಗುರಿ ಹೊಂದು ಅದರಲ್ಲಿ ಕೆಲವೊಂದು ಸ್ಕೀಮ್ಸ್ಗಳನ್ನು ಲಾಂಚ್ ಮಾಡಿದೆ. ಆಮೇಲೆ ಸಾರ್ವಜನಿಕ ಮೂಲ ಸೌಕರ್ಯ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದೆ. ಅಂದರೆ ಕೃಷಿ ಕ್ಷೇತ್ರದಲ್ಲಿ ಅದಕ್ಕೆ ಏನೇನು ಬೇಕು, ನೀರಾವರಿ ಆಗಿರ್ಬೋದು, ಈ ಥರ ಬೇರೆ ಬೇರೆ ಸಾರ್ವಜನಿಕ ಮೂಲ ಸೌಕರ್ಯನ ಅಭಿವೃದ್ಧಿಪಡಿಸಿ ಕೃಷಿ ಕ್ಷೇತ್ರದಲ್ಲಿ ನಾವು ಸೆಲ್ಫ್ ಸಸ್ಟೈನೆನ್ಸ್ನ ಹೊಂದಬೇಕು. ಆಮೇಲೆ ಯಾವುದೇ ಥರದ ಮುಂದಿನ ವರ್ಷದಲ್ಲಿ ಅಥವಾ ಈ ವರ್ಷದಲ್ಲಿ ಅಡೆತಡೆಗಳು ಬಂದರೂ ಕೂಡ ನಮ್ಮ ಔಟ್ಪುಟ್ ಏನಿದೆ, ಕೃಷಿಯ ಔಟ್ಪುಟ್ ಅದು ಕಡಿಮೆ ಆಗಬಾರ್ದು. ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಕೃಷಿ ಕ್ಷೇತ್ರದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಆಮೇಲೆ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಬರೋದಾದರೆ ಇಲ್ಲಿ ಮೊಟ್ಟ ಮೊದಲಿಗೆ 3 ಉದ್ಯೋಗ ಸೃಷ್ಟಿ ಸ್ಕೀಮ್ಗಳನ್ನು ಘೋಷಣೆ ಮಾಡಿದ್ದಾರೆ. ಯಾಕಂತಂದ್ರೆ ಹಿಂದಿನ ಈಗ BJP ಏನಿದೆ 3ನೇ ಬಾರಿಗೆ ಬರಬೇಕಂತಂದ್ರೆ ಹರಸಾಹಸ ಪಡಬೇಕಾಯಿತು. ನಿಮಗೆಲ್ಲ ಗೊತ್ತಿರೋಂಗೆ ಸಂಪೂರ್ಣವಾಗಿ ಮೆಜಾರಿಟಿ BJP ಒಂದೇ ಪಾರ್ಟಿಗೆ ಬರಲಿಲ್ಲ. 240 ಸೀಟ್ಸ್ಗೆ BJP ತನ್ನ ಲೆಕ್ಕ ಮುಕ್ತಾಯ ಮಾಡಿ ಇತರ ಬೇರೆ ಪಾರ್ಟಿಗಳ ಸಪೋರ್ಟ್ ಪಡೆದುಕೊಂಡು TDP ಮತ್ತು JDU ಮತ್ತು JDS ಈ ಥರ ಬೇರೆ ಪಾರ್ಟಿಗಳ ಸಪೋರ್ಟ್ ಪಡೆದುಕೊಂಡು ಸರ್ಕಾರಕ್ಕೆ ಬರಬೇಕಾಯಿತು. ಮೊಟ್ಟ ಮೊದಲ ಬಾರಿಗೆ 2014 ನಂತರ BJPಗೆ ಸ್ವಲ್ಪ ಹರಸಾಹಸ ಮಾಡಿ ತನ್ನ ಪವರ್ ಅಥವಾ ತನ್ನ ಟರ್ಮ್ನ ಉಳಿಸ್ಕೋಬೇಕಾಗಿ ಬಂತು. ಹೀಗಾಗಿ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂತಂದರೆ ನಿರುದ್ಯೋಗದ ಸಮಸ್ಯೆಯ ಒಂದು ದೊಡ್ಡ ಕಾರಣ ಅಂಥೇಳಿ ಬೇರೆ ಬೇರೆ ಮೀಡಿಯಾಗಳಲ್ಲಿ ರಿಪೋರ್ಟ್ ಆಗ್ತಾ ಇತ್ತು. ಅದನ್ನು ಸರ್ಕಾರ ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ಬಾರಿಗೆ ನಾವು ಇದೇ ತಪ್ಪನ್ನು ಮಾಡಬಾರ್ದು ಅಂಥೇಳಿ ಉದ್ಯೋಗ ಸೃಷ್ಟಿಯತ್ತಿಗೆ ಗಮನ ಹರಿಸಿದೆ. ಇದು ಬಹಳ ಒಂದು ಮುಖ್ಯವಾಗಿ ಆಮೇಲೆ ಒಳ್ಳೆಯ ಬೆಳವಣಿಗೆ ಅಂಥೇಳಿ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಯಾಕಂತಂದರೆ ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆ ಕಾಡ್ತಾ ಇತ್ತು. ಪರ್ಸೆಂಟೇಜ್ ಲೆಕ್ಕದಲ್ಲಿ ನೀವು ಬೇರೆ ಬೇರೆ ಎಕನಾಮಿಕ್ ಸರ್ವೆ ರಿಪೋರ್ಟ್ಸ್ನ ನೀವು ನೋಡಿದರೆ ನಮ್ಮ ನಿರುದ್ಯೋಗದ ಸಮಸ್ಯೆ ಅಷ್ಟಾಗಿ ಇರಲಿಲ್ಲ. 5%, 6% ಈ ರೇಂಜಲ್ಲೇ ಹಿಂದಿನ ರಿಪೋರ್ಟ್ಸ್ಗಳು ಹೇಳ್ತಾ ಇದ್ವು. ಆದರೆ ನಾವು ಗ್ರಾಸ್ ರೂಟ್ ಲೆವೆಲಲ್ಲಿ ಆಮೇಲೆ ನಾವು ಜನರಿಗೆ ಮಾತಾಡಿಸಿದಾಗ ಅವರಿಗೆ ಗೊತ್ತಾಗ್ತಾಯಿತ್ತು ಉದ್ಯೋಗ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂಥೇಳಿ. ಯಾಕಂದರೆ ಎಜುಕೇಷನ್ ಮುಗಿಸಿ ಅವರು ಒಂದು ಒಳ್ಳೆಯ ಉದ್ಯೋಗ ಸಿಗಬೇಕು ಅಂಥೇಳಿ ಬಹಳಷ್ಟು ಜನ ಕಾಯ್ತಾ ಇದ್ರು. ಆದರೆ ಅವರಿಗೆ ತಕ್ಕಂತೆ ಒಳ್ಳೆಯ ಉದ್ಯೋಗ ಯಾವುದೇ ಥರದ ಸೃಷ್ಟಿಯಾಗೋದಾಗಲಿ ಅಥವಾ ಅವರಿಗೆ ಒಂದು ಉದ್ಯೋಗ ಸಿಗೋದಾಗಲಿ ಆಗ್ತಾ ಇರಲಿಲ್ಲ. ಸರ್ಕಾರ ಇದನ್ನು ಗಮನ ಇಟ್ಟುಕೊಂಡು ಅದನ್ನು ರೆಕಗ್ನೈಸ್ ಮಾಡಿದೆ. ಇಲ್ಲ, ಇಲ್ಲೊಂದು ಸಮಸ್ಯೆ ಇದೆ. ಯಾಕಂದರೆ ಯೂತ್ಸ್ ಏನಿದ್ದಾರೆ, ಯುವಕರು ಈ ಬಹಳಷ್ಟು ಉದ್ಯೋಗ ಸಿಗದೇ ಇರೋದಕ್ಕೆ ಕಾರಣ ಅವರು ಡಿಸಪಾಯಿಂಟ್ಮೆಂಟ್ ಆಗಿ ಸರ್ಕಾರಕ್ಕೆ ಬೇರೆ ಪಾರ್ಟಿಗೆ ವೋಟ್ ಕೊಟ್ಟಿದ್ದು ಅವರಿಗೆ ಗೊತ್ತಾಗಿ ಹೀಗೆ 3 ಸ್ಕೀಮ್ಗಳನ್ನ ತೊಗೊಂಡು ಬಂದಿದ್ದಾರೆ. ಆ ಸ್ಕೀಮ್ಗಳಲ್ಲಿ ಏನಂತಂದರೆ ಸ್ಕೀಮ್ ABC ಅಂತ 3 ಸ್ಕೀಮ್ಗಳನ್ನ ತೊಗೊಂಡು ಬಂದಿದ್ದಾರೆ. ಮೊದಲನೇ ಸ್ಕೀಮ್ಗಳಿಗೆ ಏನಂತಂದರೆ ಅವರು ಉದ್ಯೋಗಿಗಳಿಗೆ ಪ್ರಾವಿಡೆಂಟ್ ಫಂಡ್ ಏನಿದೆ, ಮೊಟ್ಟ ಮೊದಲ ಬಾರಿಗೆ ಯಾರು ಉದ್ಯೋಗಕ್ಕೆ ಸೇರ್ತಾರೋ ಅವರಿಗೆ ಪ್ರಾವಿಡೆಂಟ್ ಫಂಡ್ ಕೆಲವು ತಿಂಗಳು ಅಥವಾ ಮೊದಲನೇ ವರ್ಷ ಸರ್ಕಾರ ಅವರಿಗೆ ತಮ್ಮ ಖಜಾನೆಯಿಂದ ಈ ಉದ್ಯೋಗಿಗಳ ಪ್ರಾವಿಡೆಂಟ್ ಫಂಡ್ಗೂ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್
ಕಾಂಟ್ರಿಬ್ಯೂಷನ್ ಮಾಡ್ತದೆ. ಆಮೇಲೆ ಅದೇ ತರಹದ ಏನು ಉದ್ಯಮಿಗಳೇನಿರ್ತಾರೆ, ಉದ್ಯಮಿಗಳಿಗೂ ಕೂಡ ಅವರು ಉದ್ಯಮಿಗಳು ಏನು ಪ್ರಾವಿಡೆಂಟ್ ಫಂಡ್ ಕಾಂಟ್ರಿಬ್ಯೂಟ್ ಮಾಡಬೇಕಾಗಿರ್ತದೋ ಆ ಕಾಂಟ್ರಿಬ್ಯೂಷನ್ ಕೂಡ ಸರ್ಕಾರ ಕೆಲವೊಂದು ವರ್ಷ ಒಂದು ವರ್ಷ ಆಗಿರ್ಬೋದು ಒಂದು ಅಮೌಂಟ್ ವರೆಗೂ ಕಾಂಟ್ರಿಬ್ಯೂಟ್ ಮಾಡಿ ಸರ್ಕಾರ 3,000 ವರೆಗೂ ಅಮೌಂಟ್ ನ ಉದ್ಯಮಿಗಳಿಗೂ ಕೂಡ ಅದು ಕೊಡ್ತಾ ಇದೆ. 3,000 ರೂಪಾಯಿ ಪ್ರತಿ ತಿಂಗಳು ಉದ್ಯಮಿಗಳಿಗೆ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ಇದು ಯಾರಿಗೆ ಹೆಲ್ಪ್ ಆಗತ್ತೆ ಅಂತಂದ್ರೆ, ಮೊಟ್ಟ ಮೊದಲು ಕೆಲಸ ಯಾರು ಸೇರ್ತಾರೋ, ಫಸ್ಟ್ ಜಾಬ್ ಯಾರು ತಗೋತಾರೋ ಅವರಿಗೆ ಇದರ ಅನುಕೂಲ ಪಡಿಬಹುದು. ಆಮೇಲೆ ವಿದ್ಯಾರ್ಥಿಗಳು ತಮ್ಮ ಉನ್ನತ ಶಿಕ್ಷಣವನ್ನು ಪಡೆಯಲು 10 ಲಕ್ಷದವರೆಗೂ ಸಾಲ ಕೊಡಲು ಸರ್ಕಾರ ಘೋಷಣೆ ಮಾಡಿದೆ. ಅಂತಂದ್ರೆ ಮೊದಲು ಎಜುಕೇಶನ್ ಲೋನ್ ಅಂದ್ರೆ 5 ಲಕ್ಷನೋ ಇಲ್ಲಿಗೆ ಒಂದು ಲಿಮಿಟ್ ಇರ್ತಾ ಇತ್ತು, 4 ಲಕ್ಷನೋ 5 ಲಕ್ಷ, ಅದ್ರ ಮೇಲೆ ಎಜುಕೇಶನ್ ಲೋನ್ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಎಲ್ಲಾ ಕಡೆನೂ ಫೀಸ್ ಜಾಸ್ತಿ ಆಗಿದೆ. ಹಾಗಾಗಿ ಒಂದು ಸಣ್ಣ ಡಿಗ್ರಿ ಮಾಡ್ತೀವಿ, MBA ಮಾಡ್ತೀವಿ, MCA ಮಾಡ್ತೀವಿ, ಹೀಗೆ ಯಾವುದೋ ಒಂದು ಡಿಗ್ರಿ PG ಮಾಡ್ತೀವಿ ಅಂತಂದ್ರೆ ಸಾಕಷ್ಟು ಫೀಸ್ ಆಗಿದೆ ಇವತ್ತು ಪ್ರೈವೇಟ್ ಕಾಲೇಜಸ್ ಅಲ್ಲಿ. ಆ ಮೊದಲಿನ 4 ಲಕ್ಷ 5 ಲಕ್ಷ ಯಾವುದಕ್ಕೂ ಅದು ಸಾಲ್ತಾ ಇರಲಿಲ್ಲ. ಹಾಗಾಗಿ ಸರ್ಕಾರ ಏನು ಮಾಡಿದೆ, ಇಲ್ಲ 10 ಲಕ್ಷದವರೆಗೂ ನಾನು ಸಾಲ ಕೊಡ್ತೀನಿ ಅಂಥೇಳಿ ಸರ್ಕಾರ ಒಪ್ಕೊಂಡಿದೆ. ಆಮೇಲೆ ಇದನ್ನು ಅವರು ಹೇಗೆ ಕೊಡ್ತಾರಂತಂದರೆ, ಈ ವೌಚರ್ ಮೂಲಕ ಶಿಕ್ಷಣಕ್ಕೆ ಅವರು ಪ್ರತಿ ವರ್ಷ ಅದು ಇಂಟ್ರೆಸ್ಟ್ ಏನಿದೆ ಆ ಸಾಲದ ಒಟ್ಟು 3% ಅದು ಏನು ಬಡ್ಡಿ ಇರ್ತದೋ ಆ ಬಡ್ಡಿಯನ್ನು ಸರ್ಕಾರ ಈ ವೌಚರ್ ಮೂಲಕ ಸುಮಾರು 1 ಲಕ್ಷ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗ್ತದೆ ಅಂತ ಹೇಳಿ ಸರ್ಕಾರ ಹೇಳ್ತಿದೆ. ಆಮೇಲೆ ಟಾಪ್ 500 ಕಂಪ್ನೀಸ್ ಏನಿರ್ತಾವೋ ಆ ಟಾಪ್ 500 ಕಂಪ್ನೀಸ್ಗೆ ಹೇಗಾದರೂ ಮಾಡಿ ಈಗ ಗ್ರ್ಯಾಜುಯೇಟ್ಸ್ ಆಗಿರ್ತಾರಲ್ಲ ಅವ್ರನ್ನ 1 ಕೋಟಿ ಯುವಕರಿಗೆ ಇಂಟರ್ನ್ಶಿಪ್ 1 ವರ್ಷದ ಅಥವಾ 12 ತಿಂಗಳ ಒಂದು ಇಂಟರ್ನ್ಶಿಪ್, ಇದು 12 ಮಂತ್ಸ್ ಇಂಟರ್ನ್ಶಿಪ್ನ ಈ ಟಾಪ್ 500 ಕಂಪ್ನೀಸಲ್ಲಿ ಹೇಗಾದರೂ ಮಾಡಿ ಅವರಿಗೆ ಟೈಅಪ್ ಮಾಡಿ ಅಲ್ಲಿ ಅವರಿಗೆ ಇಂಟರ್ನ್ಶಿಪ್ ಕೊಡೋದ್ರಿಂದ ಏನಾಗುತ್ತೆ, ಅವ್ರಿಗೂ ಒಂದು ಬಿಸ್ನೆಸ್ನ ರಿಯಲ್ ಎನ್ವೈರ್ಮೆಂಟ್ ಏನಿದೆ ಅಥವಾ ಬಿಸ್ನೆಸ್ನಲ್ಲಿ ನೀವು ಜಾಬ್ ಸೇರಿದ ಮೇಲೆ ನಿಮ್ಮ ರಿಯಲ್ ಸ್ಕಿಲ್ ಏನಿದೆ ಆ ಸ್ಕಿಲ್ನ ಅವರಿಗೆ ಟ್ರೈನಿಂಗ್ ಸಿಕ್ಕಾಗುತ್ತೆ. ಆಮೇಲೆ ಅವರು ಥಿಯರಿ ಅಥವಾ ಡಿಗ್ರಿಯಲ್ಲಿ ಏನು ಥಿಯರಿ ಓದಿರ್ತಾರೋ ಅದು ನಿಜವಾಗ್ಲೂ ಕೆಲಸದಲ್ಲಿ ಎಷ್ಟು ಬಳಕೆ ಆಗ್ತದೆ ಅನ್ನೋದು ಗೊತ್ತಾಗುತ್ತದೆ. ಆಮೇಲೆ ಹೆಚ್ಚಿನ ಸ್ಕಿಲ್ಸ್ ಏನು ಬೇಕಾಗಿದೆಯೋ ಅದು ಕೂಡ ಅವರು ಕೆಲಸ ಮಾಡ್ತಾ ತಮ್ಮ ಇಂಟರ್ನ್ಶಿಪ್ ಮಾಡ್ತಾನೆ ಅಲ್ಲಿ ಅವ್ರಿಗೂ ಕಲಿಯೋಕ್ಕೆ ಒಂದು ಅವಕಾಶ ಸಿಗ್ತದೆ. ಒಂದ್ಸಲ ಆ ಇಂಟರ್ನ್ಶಿಪ್ ಮಾಡಿ 1 ವರ್ಷದ ಅವರಿಗೆ ಅನುಭವ ಸಿಕ್ತಂತಂದ್ರೆ ಅವಾಗ ಈಸಿಯಾಗಿ ಇನ್ನೊಂದು ಕಂಪ್ನಿಗೆ ಅವರು ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿ ಆ ಇರೋ ಕಂಪ್ನೀಸಲ್ಲೇ ಅವ್ರಿಗೆ ಕೆಲಸನೂ ಸಿಗ್ಬೋದು, ಅಥವಾ ಅಲ್ಲಿ ಆ ಇರೋ ಕಂಪ್ನಿಯಲ್ಲಿ ಸಿಗಲಿಲ್ಲ ಅಂತಂತಂದ್ರೆ ಬೇರೆ ಕಂಪ್ನಿಗೂ ಅವರು ಅಪ್ಲೈ ಮಾಡಿ ತಮ್ಮ ಕೆಲಸವನ್ನ ಪಡ್ಕೋಬಹುದು. ಇದರಿಂದ ಏನಾಗ್ತದೆ, ಕೆಲಸ ಸಿಗೋದ್ರಲ್ಲಿ ಸ್ವಲ್ಪ ಅನುಕೂಲ ಹೆಚ್ಚಿಗೆ ಆಗ್ತದೆ. ಈಗ ನೀವು ಡಿಗ್ರಿ ಮುಗಿಸ್ಕೊಂಡು ಬಂದು ಡೈರೆಕ್ಟಾಗಿ ಯಾವುದೋ ಒಂದು ಕಂಪ್ನಿಗೆ ಇಂಟರ್ವ್ಯೂ ಕೊಡ್ತೀನಿ ಅಂತಂದರೆ ಅಲ್ಲಿ ಕಷ್ಟ ಆಗ್ತದೆ. ಆದರೆ ನೀವು ಇಂಟರ್ನ್ಶಿಪ್ ಮಾಡಿಕೊಂಡು ಅಲ್ಲಿ ರಿಯಲ್ ಟೈಮ್ ಅಲ್ಲಿ ಇವತ್ತಿನ ಇಂಡಸ್ಟ್ರಿಯಲ್ಲಿ ಏನು ಕೌಶಲ್ಯತೆ ಬೇಕಾಗಿದೆ ಅದನ್ನು ನೀವು ಕಲ್ಕೊಂಡು ಬಂದಿದ್ದೀರಾ ಅಂತಂದರೆ ಬೇರೆ ಕಂಪ್ನೀಸ್ ನಿಮಗೆ ಇಮಿಡಿಯೇಟ್ ಆಗಿ ಹೈಯರ್ ಮಾಡ್ತಾರೆ. ಆಮೇಲೆ ನಿಮಗೆ ಗೊತ್ತಿರೋ ಹಾಗೆ JDU ಅಂದರೆ ಬಿಹಾರದ JDU ಮತ್ತು ಆಂಧ್ರ ಪ್ರದೇಶದ TDP ಪಾರ್ಟಿಗಳ ಜೊತೆಗೆ BJP ಇವತ್ತು NDA ಸರ್ಕಾರ ರಚನೆ ಮಾಡಿದೆ. ಸೊ ಇದರಿಂದ ಏನಾಗ್ತದೆ, ತಮ್ಮ NDA ಪಾರ್ಟ್ನರ್ಸ್ ಏನಿದ್ದಾರೆ ಬಿಹಾರದಲ್ಲಿ JDU ಪಾರ್ಟಿ ಆಗಿರ್ಬೋದು, ಜನತಾದಳ್ ಯುನೈಟೆಡ್, ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲುಗು ದೇಶಂ ಪಾರ್ಟಿ ಆಗಿರ್ಬೋದು, ಇವೆರಡು ಪಾರ್ಟಿ ಕೈ ಜೋಡಿಸಿರೋದ್ರಿಂದ ತಮ್ಮ ಬೇಡಿಕೆಗಳು BJP ಮುಂದೆ ಇಟ್ಟಿರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಕೆಲವೊಂದು ಅನುಕೂಲಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಇದೊಂದು ರಾಜನೀತಿಗೆ ಆಮೇಲೆ ರಾಜಕಾರಣದಲ್ಲಿ ಕೆಲವೊಂದು ಕಾಂಪ್ರಮೈಸಸ್ ಅಂತ ಹೇಳ್ತೀವಲ್ಲ ಆ ಥರ ಕಾಂಪ್ರಮೈಸಸ್ಗಳನ್ನ ಎಲ್ಲ ಸರ್ಕಾರದಂತೆ ಕೂಡ BJP ಸರ್ಕಾರ ಕೂಡ ಮಾಡಿಕೊಂಡಿದೆ. ಕೆಲವೊಂದು ಆದ್ಯತೆಗಳನ್ನ ಕೊಡಬೇಕಾಗತ್ತೆ ನಿಮ್ಮ ಪಾರ್ಟ್ನರ್ಸ್ ಇದ್ದ ಮೇಲೆ. ಹಾಗಾಗಿ ಏನ್ ಮಾಡಿದೆ ಅಂತಂದ್ರೆ, ಬಿಹಾರ ಮತ್ತು ಇತರ ಪೂರ್ವ ರಾಜ್ಯಗಳಿಗೆ ಅಭಿವೃದ್ಧಿ ಮಾಡೋಕೆ ಅಂತ ಹೇಳಿ ಪೂರ್ವೋದಯ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿದೆ. ಈ ಪೂರ್ವೋದಯ ಕಾರ್ಯಕ್ರಮ ಅಂತಂದ್ರೆ ಈ ಈಸ್ಟರ್ನ್ ಸ್ಟೇಟ್ಸ್ ಏನೇನಿದೆ ಅದರಲ್ಲಿ ಬಿಹಾರ್ ಆಗಿರ್ಬೋದು, ಜಾರ್ಖಂಡ್ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಆಮೇಲೆ ಆಂಧ್ರ ಪ್ರದೇಶ ಆಗಿರ್ಬೋದು, ಹೀಗೆ ಪೂರ್ವದಲ್ಲಿ ಯಾವ್ಯಾವ ರಾಜ್ಯಗಳಿದೆ ಅದನ್ನ ನಾವು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಒಂದು ಸ್ಪೆಷಲ್ ಪ್ಯಾಕೇಜ್ ಮೂಲಕ ಈ ಪೂರ್ವೋದಯ ಕಾರ್ಯಕ್ರಮವನ್ನ ಲಾಂಚ್ ಮಾಡಿದೆ. ಇದರಲ್ಲಿ ಅವರು ಯಾವ್ದಾವುದಕ್ಕೆ ಒತ್ತು ಕೊಡ್ತಾರೆ ಅಂತಂದ್ರೆ ಶಕ್ತಿ ಉತ್ಪಾದನೆ, ಆಮೇಲೆ ವಿಮಾನ ನಿಲ್ದಾಣ, ಹೊಸ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡೋದ್ರ ಮೂಲಕ, ಆಮೇಲೆ ವೈದ್ಯಕೀಯ ಕಾಲೇಜು ಅಥವಾ ವೈದ್ಯಕೀಯ ವಿದ್ಯಾಲಯಗಳನ್ನು ನಿರ್ಮಾಣ ಮಾಡುವ ಮೂಲಕ, ಆಮೇಲೆ ಕ್ರೀಡೆ ಸೌಕರ್ಯಕ್ಕೆ ಅಂತ ಹೇಳಿ 26,000 ಕೋಟಿಯನ್ನ ಕೇಂದ್ರ ಸರ್ಕಾರ ಮೀಸಲಾಗಿ ಈ ಬಜೆಟ್ ಅಲ್ಲಿ ಇಟ್ಟಿದೆ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಕೈಗಾರಿಕೆ ಅಭಿವೃದ್ಧಿಗೆ ಮತ್ತೆ ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತ ಹೇಳಿ ಸಾಕಷ್ಟು ಹಣದ ನೆರವನ್ನು ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ ಇವತ್ತಿನ ಬಜೆಟ್ ನಲ್ಲಿ. ಮತ್ತೆ ಆಂಧ್ರ ಪ್ರದೇಶದ ರಾಜಧಾನಿ ಕಟ್ಟಡ ಮತ್ತೆ ಅಭಿವೃದ್ಧಿಗೆ ಅಂತ ಹೇಳಿ ಮುಂದಿನ 5 ವರ್ಷಗಳಲ್ಲಿ 15,000 ಕೋಟಿಯನ್ನು ಕೊಡೋದಾಗಿ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಹೇಳ್ಕೊಂಡಿದೆ. ಆಮೇಲೆ ಹೆಣ್ಣು ಮಕ್ಕಳಿಗಾಗಿ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದೆ ಅಂತಂದ್ರೆ, ಹೆಣ್ಣು ಮಕ್ಕಳು ಆಮೇಲೆ ಸಾಮಾಜಿಕ ನ್ಯಾಯ ಕೂಡ ಸರ್ಕಾರದ ಒಂದು ಆದ್ಯತೆ ಆಗಿರೋದ್ರಿಂದ ಅವರ ನಮ್ಮ ದೇಶದ ಬೆಳವಣಿಗೆ ಏನಿದೆ ಅದು ಸ್ತ್ರೀ ಆಧಾರಿತ ಬೆಳವಣಿಗೆ ಆಗಿರಬೇಕು ಅಂತ ಹೇಳಿ 3 ಲಕ್ಷ ಕೋಟಿ ರೂಪಾಯಿಗಳನ್ನ
ಬಜೆಟ್ನಲ್ಲಿ ಮೀಸಲವನ್ನ ಇಟ್ಟಿದೆ. ಇದರ ಮೂಲಕ ಅವ್ರು ಏನ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಸ್ತ್ರೀ ಮತ್ತು ಹೆಣ್ಮಕ್ಳ ಅಭಿವೃದ್ಧಿಗೆ ವಿವಿಧ ಕಾರ್ಯಕ್ರಮಗಳ ಘೋಷಣೆಯನ್ನ ಮಾಡಿದ್ದಾರೆ. ಈ ಕಾರ್ಯಕ್ರಮ ಘೋಷಣೆ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಹೆಣ್ಮಕ್ಳ ಶ್ರಮ ಶಕ್ತಿ ಏನಿದೆ, ಇವತ್ತು ಹೆಣ್ಮಕ್ಳು ಕೋವಿಡ್ ನಂತರ ಬಹಳಷ್ಟು ಹೆಣ್ಮಕ್ಳು ಕೆಲಸದಿಂದ ಹೊರಗಡೆ ಬಂದಿದ್ರು ಬೇರೆ ಬೇರೆ ಕಾರಣಗಳಿಂದಾಗಿ. ಒಂದು ಕಾರಣ ಏನಂತಂದ್ರೆ ಅವ್ರಿಗೆ ಇರೋ ಕೆಲಸ ಹೋಯ್ತು, ಕೋವಿಡ್ ಕಾರಣದಿಂದಾಗಿ ಫ್ಯಾಕ್ಟರೀಸ್ ಮುಚ್ಚೋಗಿತ್ತು, ಆಫೀಸಸ್ ಮುಚ್ಚೋಗಿತ್ತು. ಹಾಗಾಗಿ ಅವರು ಕೆಲಸ ಕಳೆದುಕೊಂಡು ಮನೆಯಲ್ಲೇ ಇರಬೇಕಾಗಿತ್ತು. ಒಂದ್ಸಲ ಅವರು ಮನೆಯಲ್ಲಿ ಬಂದು ಇರೋಕ್ಕೆ ಶುರು ಮಾಡಿದ್ಮೇಲೆ, ಮನೆ ಕೆಲಸ ಮಾಡೋಕೆ ಶುರು ಮಾಡಿದ್ಮೇಲೆ ಅವರಿಗೆ ಪಟ್ಟಂತೆ ಇನ್ನೊಂದು ಕೆಲಸ ಸಿಗೋದಾಗ್ಲಿ ಅಥವಾ ತಮ್ಮ ಏನಾದರೂ ಕೌಶಲ್ಯತೆಯನ್ನು ಅಭಿವೃದ್ಧಿಪಡಿಸಿ ಉನ್ನತ ಕೆಲಸವನ್ನು ಪಡೆಯೋದಾಗ್ಲಿ ಅವರಿಗೆ ಸಾಧ್ಯತೆ ಆಗಿರಲಿಲ್ಲ. ಹಾಗಾಗಿ ಅದನ್ನು ಮತ್ತೆ ಪ್ರಮೋಟ್ ಮಾಡಿ ಆ ನಂಬರ್ಸನ್ನು ಇನ್ಕ್ರೀಸ್ ಮಾಡಬೇಕಲ್ಲ. ಯಾಕಂದರೆ ಪರ್ಸೆಂಟೇಜಲ್ಲಿ ನಾವು ಡ್ರಾಪನ್ನು ನೋಡಿದ್ವಿ. ಆ ಪರ್ಸೆಂಟೇಜನ್ನು ನಾವು ಹೆಣ್ಮಕ್ಳ ಶ್ರಮಶಕ್ತಿಯಲ್ಲಿ ನಾವು ಅವರ ಪರ್ಸೆಂಟೇಜ್ ಏರಿಕೆ ಮಾಡಬೇಕು ಅಂತಂದರೆ ಸರ್ಕಾರದ ಬೆಂಬಲ ಇದಕ್ಕೆ ಅತ್ಯವಶ್ಯಕವಾಗಿ ಇತ್ತು. ಯಾಕಂದರೆ 50% ಅಷ್ಟು ಜನ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಹೆಣ್ಮಕ್ಳಾಗಿದ್ದಾರೆ. ಇವತ್ತು 50% ಅಷ್ಟು ಜನರು ನಮ್ಮ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸಲಿಲ್ಲ ಅಂತಂದರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರ ಆಗಲು ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರ ಶ್ರಮ ಶಕ್ತಿಯನ್ನು ನಾವು ಬೆಳೆಸಲು ಸರ್ಕಾರ ಹೆಚ್ಚಿನ ಬೆಂಬಲವನ್ನು ಇವತ್ತಿನ ಬಜೆಟ್ನಲ್ಲಿ ಕೊಡ್ತಾ ಇದೆ. ಆಮೇಲೆ ಕೈಗಾರಿಕೆ ಮತ್ತು ಕಂಪ್ನಿಗಳಲ್ಲಿ ಅವ್ರು ಕೆಲಸ ಮಾಡಬೇಕು ಅಂತಂದರೆ ಮಕ್ಕಳು ಮರಿಗಳು ಇದ್ದರೆ ಅವರಿಗೆ ನೋಡ್ಕೊಳ್ಳೋರು ಯಾರು ಇರ್ತಾ ಇರಲಿಲ್ಲ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ. ಸೊ ನಗರ ಪ್ರದೇಶದಲ್ಲಿ ಏನಾಗುತ್ತೆ, ಮಕ್ಕಳು ಆದಮೇಲೆ ಹೆಣ್ಮಕ್ಳು ಮತ್ತೆ ಕೆಲಸಕ್ಕೆ ಸೇರೋದು ಕಷ್ಟ ಆಗ್ತದೆ. ಯಾಕಂದರೆ ಅವ್ರನ್ನ ನೋಡಿಕೊಂಡು ಅವರ ಆರೈಕೆ ಮಾಡೋದು ಇವತ್ತಿನ ಒಂದು ದೊಡ್ಡ ಚಾಲೆಂಜ್ ಆಗಿ ಬಂದಿದೆ. ಅದರಿಂದಾಗಿ ಕೆಲಸದಲ್ಲಿ ಸಾಕಷ್ಟು ಹೆಣ್ಮಕ್ಳು ಸೇರ್ತಾ ಇಲ್ಲ. ಹೀಗಾಗಿ ಸರ್ಕಾರ ಏನು ಮಾಡಿದೆ, ನಾವು ಕೈಗಾರಿಕೆ ಮತ್ತು ಬೇರೆ ಬೇರೆ ಕಂಪ್ನೀಸ್ ಏನಿರ್ತವೆ ಅವು ಕಂಪ್ನೀಸ್ ಜೊತೆ ನಾವು ಟೈಪ್ ಮಾಡಿ ಅವರಿಗೆ ಅಲ್ಲಿ ಶಿಶು ಮತ್ತು ಮಕ್ಕಳ ಆರೈಕೆ ಕೇಂದ್ರಗಳನ್ನ ಸರ್ಕಾರದ ವತಿಯಿಂದ ಹಣದ ನೆರವು ಅಥವಾ ಯಾವುದೇ ಥರದ ನೆರವನ್ನು ನೀಡಿ ಅಲ್ಲಿ ಸ್ಥಾಪನೆ ಮಾಡಿದರೆ ಅವಾಗೇನು ಮಕ್ಕಳ ಜೊತೆಗೆ ಹೆಣ್ಮಕ್ಳು ಕಂಪ್ನಿಗಳಿಗೆ ಹೋಗ್ಬೋದು. ಅಲ್ಲಿ ತಮ್ಮ ಕೆಲಸವನ್ನು ಅವ್ರು ಮಾಡಬೇಕಾದ್ರೆ ಈ ಶಿಶು ಮತ್ತು ಮಕ್ಕಳ ಆರೈಕೆ ಕೇಂದ್ರದಲ್ಲಿ ಅವ್ರನ್ನ ಬಿಡ್ಬೋದು. ಅಲ್ಲಿ ಅವರಿಗೆ ಯಾವುದೇ ತೊಂದರೆ ಆಗಲಾರ್ದಂಗೆ ಅವರಿಗೆ ಟೈಮ್ ಟು ಟೈಮ್ ಊಟ ಮಾಡಿಸೋದು ಆಗಲಿ, ಆಟ ಆಡಿಸೋದಾಗಲಿ, ಏನಾದರೂ ಸಣ್ಣ ಪುಟ್ಟ ಕಲಿಕೆಯನ್ನು ಕೂಡ ಅವರಲ್ಲಿ ಮಾಡಿಸ್ಕೊಂಡು ಅಲ್ಲಿ ಆರೈಕೆ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೆಣ್ಮಕ್ಳು ಯಾವುದೇ ಚಿಂತೆ ಇಲ್ಲದೆ ಕೆಲಸ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಕೆಲಸ ಮುಗಿದ ಮೇಲೆ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬರ್ಬೋದು. ಆಮೇಲೆ ನಾರಿಯನ್ನು ಕೌಶಲ್ಯತೆ ವೃದ್ಧಿಪಡಿಸಬೇಕು. ಯಾಕಂತಂದರೆ ಒಂದೇ ಥರದ ಫ್ಯಾಕ್ಟ್ರಿಯಲ್ಲಿ ಒಂದೇ ಥರದ ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಥರ ಕ್ಲರಿಕಲ್ ಕೆಲಸ ಆಗಿರ್ಬೋದು, ಹೀಗೆ ಒಂದೇ ಥರದ ಕೆಳಮಟ್ಟದ ಕೆಲಸ ಮಾಡ್ಕೊಂಡು ಹೋದರೆ ಅವರಿಗೆ ಸಂಬಳ ಹೆಚ್ಚಿಗೆ ಆಗೋದಿಲ್ಲ. ಅವ್ರಿಗೆ ಇವತ್ತು 8,000 10,000 ಕೊಡ್ತಾ ಇದ್ದಾರೆ ಅಂತಂದರೆ 5 ವರ್ಷ ಬಿಟ್ಟು ನೀವು ನೋಡಿದ್ರೂ ಕೂಡ ಅವರಿಗೆ ಹೆಚ್ಚು ಕಡಿಮೆ ಅದೇ ಸ್ಯಾಲ್ರಿಯನ್ನು ಕೊಡ್ತಾ ಇರ್ತಾರೆ. ಯಾಕಂದರೆ ಅಲ್ಲಿ ಹೆಚ್ಚಿನ ಕೌಶಲ್ಯತೆಯ ಯಾವುದೇ ಥರದ ಕೆಲಸಗಳನ್ನು ಅವರು ಮಾಡ್ತಾ ಇರೋದಿಲ್ಲ. ಹಾಗಾಗಿ ಮುಂದೆ ಅವರಿಗೆ ಕೌಶಲ್ಯತೆಯನ್ನು ನಾವು ನೀಡಿದರೆ ಅವರು ಒಂದು ಪರ್ಟಿಕ್ಯುಲರ್ ಕೆಲಸ ಮಾಡ್ತಾರೆ, ಒಂದು ಸ್ಪೆಸಿಫಿಕ್ ಕೆಲಸವನ್ನು ಮಾಡ್ತಾರೆ. ಅವಾಗ ಏನಾಗುತ್ತೆ, ಅಲ್ಲಿ ಅನುಭವ ಪಡೆದಂಗೆ ಮುಂದೆ ಹೋದಂಗೆ ಅವರಿಗೆ ಪ್ರಮೋಷನ್ ಆಗಿರ್ಬೋದು ಅಥವಾ ಇನ್ನೂ ಒಳ್ಳೆ ಕಂಪ್ನಿಗಳಲ್ಲಿ ಕೆಲಸ ಸಿಗೋದಾಗ್ಲಿ, ಹೀಗೆ ಅವಕಾಶಗಳು ಅವರಿಗೆ ಸಿಗ್ತಾ ಇರ್ತವೆ. ಆ ಅವಕಾಶಗಳನ್ನ ನಾವು ಹುಟ್ಟು ಹಾಕ್ಬೇಕಂತಂದ್ರೆ ಸ್ವಸಹಾಯ ಗುಂಪುಗಳ ಮೂಲಕ ಅವರಿಗೆ ಕೌಶಲ್ಯವನ್ನು ನಾವು ಅಭಿವೃದ್ಧಿ ಪಡಿಸಬೇಕಾಗತ್ತೆ. ಆ ಕೌಶಲ್ಯತೆಯಿಂದ ಅವರು ಕೂಡ ಏನು ಮಾಡ್ಬೋದು, ಬರೀ ಕಂಪ್ನೀಸ್ಗೆ ಹೋಗೋದಷ್ಟೇ ಅಲ್ಲ, ತಾವು ಸ್ವಸಹಾಯ ಏನಾದರೂ ಸ್ವ ಉದ್ಯೋಗ ಕೂಡ ಗುಂಪುಗಳ ಮೂಲಕ ಅವರು ಮಾಡಬಹುದು. ಅದಕ್ಕೆ ಒತ್ತು ಕೊಡೋದಾಗಿ ಸರ್ಕಾರ ಹೇಳ್ಕೊಂಡಿದೆ. ಆಮೇಲೆ ಕೊನೆಯದಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉದ್ಯಮಿಗಳ ಹೆಣ್ಣು ಮಕ್ಕಳು, ಸ್ತ್ರೀ ಉದ್ಯಮಿಗಳು ಏನಿರ್ತಾರೆ ಅವರು ಮತ್ತೆ ಸ್ತ್ರೀ ಬೀದಿ ವ್ಯಾಪಾರಿಗಳೇನಿರ್ತಾರೆ ಅವರಿಗೂ ಅನುಕೂಲ ಆಗಲಿ ಅಂತ ಹೇಳಿ ವಿವಿಧ ಕಾರ್ಯಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಬೆಂಬಲ ನೀಡೋದಾಗಿ ಹೇಳ್ಕೊಂಡಿದ್ದಾರೆ. ಆಮೇಲೆ ಕೊನೆಯದಾಗಿ ನಾವು MSME ಅಂದರೆ ಮೀಡಿಯಂ ಆ್ಯಂಡ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿರ್ತವೆ ಅವರಿಗೆ ಸಹಾಯ ಆಗಲಿ ಮತ್ತು ಆ ಕೆಲವೊಂದು ಕಾರ್ಯಕ್ರಮಗಳನ್ನು ಸರ್ಕಾರ ಹೇಳ್ಕೊಂಡಿದೆ. ಪ್ಲಸ್ ವೈಯಕ್ತಿಕ ಆದಾಯ ಏನಿದೆ, ನಾವು ಪರ್ಸನಲ್ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದರಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಟ್ಯಾಕ್ಸ್ ಮಧ್ಯಮದವರಿಗೆ ಸ್ವಲ್ಪ ಉಳಿಯಲು ಕೆಲವೊಂದು ಘೋಷಣೆಗಳನ್ನು ಮಾಡಿಕೊಂಡಿದೆ. ಸೊ ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ವಿವಿಧ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದೆ. ಇದರಿಂದ ಏನಾಗುತ್ತೆ, ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ. ಅದರ ಜೊತೆಗೆ ಕೈಗಾರಿಕೆಯಿಂದ ಉತ್ಪಾದನೆ ಹೆಚ್ಚಾಗಿ ಅದರಿಂದ ನಮ್ಮ GDP ಕೂಡ, ಆಮೇಲೆ ನಮ್ಮ ರಾಷ್ಟ್ರೀಯ ಆದಾಯ ಕೂಡ ಹೆಚ್ಚಿಗೆ ಆಗ್ತದೆ. ಆಮೇಲೆ ವೈಯಕ್ತಿಕ ಆದಾಯ ಕಡಿಮೆ ಆಗಲಿ ಅಂಥೇಳಿ ಆ ಸ್ಲ್ಯಾಬ್ ರೇಟ್ನ ಸ್ವಲ್ಪ ರಿವೈಸ್ ಮಾಡಿದ್ದಾರೆ. 3 ರಿಂದ 6 ಲಕ್ಷ ಏನಿತ್ತು ಆ 3 ರಿಂದ 6 ಲಕ್ಷ ಆ ಸ್ಲ್ಯಾಬ್ ರೇಟ್ನ ರಿವೈಸ್ ಮಾಡಿ 3 ರಿಂದ 7 ಲಕ್ಷದವರೆಗೂ ಅದನ್ನು ವಿಸ್ತರಣೆ ಮಾಡಿದ್ದಾರೆ. ಆಮೇಲೆ ಅದೇ ಥರ 6 ರಿಂದ 9 ಏನಿತ್ತು ಅದನ್ನು ವಿಸ್ತರಣೆ ಮಾಡಿ 7 ರಿಂದ 10, ಆಮೇಲೆ 10 ರಿಂದ 12, ಆಮೇಲೆ 12 ರಿಂದ 15 ಲಕ್ಷ, ಹೀಗೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಸನ್ನು ಚೇಂಜ್ ಮಾಡಿ ಒಟ್ಟು ಈ ಸ್ಲ್ಯಾಬ್ಸ್ ಚೇಂಜ್ ಮೂಲಕ ವರ್ಷದಲ್ಲಿ ಹೆಚ್ಚು ಕಡಿಮೆ 17,000 ಅಥವಾ 17,500 ರೂಪಾಯಿವರೆಗೂ ಟ್ಯಾಕ್ಸ್ ಮಧ್ಯಮ ವರ್ಗದವರು ಸೇವ್ ಮಾಡಬಹುದು ಅಂತ ಹೇಳಿ ತಮ್ಮ ಬಜೆಟ್ ಸ್ಪೀಚ್ನಲ್ಲಿ ನಿರ್ಮಲಾ ಸೀತಾರಾಮನ್ ರವರು ಘೋಷಣೆಯನ್ನ ಮಾಡಿದ್ದಾರೆ.
ಸೊ ಇವಷ್ಟು ಪ್ರಮುಖ ಅಂಶಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ವಿ. ಇದರ ಮೂಲಕ ಯಾವ್ಯಾವ ಕ್ಷೇತ್ರದಲ್ಲಿ ಆದ್ಯತೆ ನೀಡಿ ಆಮೇಲೆ ಯಾವ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದ್ದಾರೆ, ಆಮೇಲೆ ಎಷ್ಟು ಹಣವನ್ನ ಮೀಸಲು ಇಟ್ಟಿದ್ದಾರೆ ಅಂತ ಹೇಳಿ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ನಾವು ಮತ್ತೆ ಸ್ಪೆಸಿಫಿಕ್ ಆಗಿ ಯಾವುದಾದ್ರೂ ಒಂದು ಕ್ಷೇತ್ರವನ್ನ ಪಿಕ್ ಮಾಡಿ ಅಲ್ಲಿ ಸರ್ಕಾರದ ಚಿಂತನೆ ಏನಿತ್ತು, ಆಮೇಲೆ ಅದಕ್ಕೆ ಯಾಕೆ ಇಷ್ಟು ಬಜೆಟ್ ಅನ್ನ ಮೀಸಲು ಇಟ್ಟಿದ್ದಾರೆ ಅಂತ ಹೇಳಿ ಮುಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನೆಲ್ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಹೀಗೆ ಅಪ್ಡೇಟೆಡ್ ವಿಡಿಯೋಸ್ನ ನಿಮ್ಮ ಮುಂದೆ ತಗೊಂಡು ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ನೀವು ನೋಡ್ತಾ ಇರಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.